ಫೈನಲಿ ಇವತ್ತು ನನ್ನ ಮುಂದೆ ಏನಿರ್ಬೋದು ಗೆಸ್ ಮಾಡಿ ನೋಡೋಣ. ಆಲ್ರೆಡಿ ಮೊಬೈಲ್ ಪ್ಲಾಂಟ್ ಬ್ಯಾಗ್ ನೋಡೇ ಗೊತ್ತಾಗಿರುತ್ತೆ ನಿಮಗೆ. ಹೌದು, ಇವತ್ತು ನನ್ನ ಮುಂದೆ ಐಫೋನ್ 16, ಐಫೋನ್ 16 ಪ್ಲಸ್, ಐಫೋನ್ 16 ಪ್ರೋ ಮತ್ತು ಕೊನೆಯದಾಗಿ ಐಫೋನ್ 16 ಪ್ರೋ ಮ್ಯಾಕ್ಸ್. ಲಿಟ್ರಲಿ ಎಲ್ಲ ಡಿವೈಸ್ಗಳು ಕೂಡ ಇವತ್ತು ನನ್ನ ಮುಂದೆ ಇದೆ. ಇದನ್ನು ನಾನು ಪರ್ಚೇಸ್ ಏನು ಮಾಡಿಲ್ಲ, ಮೊಬೈಲ್ ಪ್ಲಾನೆಟ್ ರಾಜಾಜಿನಗರ್ ಅವರು ಕಳಿಸ್ಕೊಟ್ಟಿರುವಂಥ ಡಿವೈಸ್ಗಳು. ನಾನಿವತ್ತು ಈ ಎಲ್ಲ ಫೋನ್ಗಳನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದು ಫಸ್ಟ್ ಇಂಪ್ರೆಷನ್ ಮಾತ್ರ, ಈ ಫೋನ್ಗಳ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಕೂಡ ಬರುತ್ತೆ. ಈ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಮೊದಲನೇದಾಗಿ ಈ ಐಫೋನ್ 16 ಫೋನನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಈ ಫೋನ್ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಬೇಸ್ ವೇರಿಯಂಟು 80,000 ರೂಪಾಯಿ ಆಗುತ್ತೆ. ಈ ಫೋನ್ ಬಾಕ್ಸ್ ಮೇಲೆ ಏನು ಕಲರ್ ಫೋನ್ ಕಾಣ್ತಾ ಇದೆ ಅದೇ ಕಲರ್ ಫೋನು ಈ ಬಾಕ್ಸ್ ಒಳಗೂ ಕೂಡ ಇರುತ್ತೆ. ಈ ಫೋನ್ ಬಾಕ್ಸ್ ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ನಮಗೆ ಈ ಒಂದು ಸ್ಮಾರ್ಟ್ ಫೋನು ಹೆವಿ ಪ್ರೀಮಿಯಮ್ ಆಗಿದೆ. ಈಗ ಕೆಲವು ದಿನಗಳ ಮುಂಚೆ ಐಫೋನ್ ಡಮ್ಮಿಯನ್ನು ನಾವು ಅನ್ಬಾಕ್ಸ್ ಮಾಡಿದ್ವು, ಸೇಮ್ ಅದೇ ರೀತಿ ಇದೆ ಆಯಿತಾ, ಏನು ಡಿಫ್ರೆನ್ಸ್ ಇಲ್ಲ, ಸಖತ್ ಪ್ರೀಮಿಯಮ್ ಆಗಿದೆ. ಇದನ್ನು ಬಿಟ್ಟರೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ನಂತರ USB ಟೈಪ್ ಸಿಯಿಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲು, ಕೊನೆಯದಾಗಿ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಕೊಟ್ಟಿದ್ದಾರೆ. ಯಾವುದೇ ಆಪಲ್ ಸ್ಟಿಕ್ಕರ್ಸು ಈ ವರ್ಷ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಏನೋ ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡೋದಕ್ಕೋಸ್ಕರ ಅದನ್ನು ರಿಮೂವ್ ಮಾಡಿದಾರಂತೆ. ಈ ವರ್ಷ ಆಪಲ್ ಸ್ಟಿಕ್ಕರ್ಸು, ಮೋಸ್ಟ್ಲಿ ಮುಂದಿನ ವರ್ಷ ಸಿಮ್ ಎಜೆಕ್ಷನ್ ಪಿನ್ನು ತೆಗಿಬೋದು, ಅದ್ರ ನೆಕ್ಸ್ಟ್ ವರ್ಷ ಡಾಟಾ ಕೇಬಲ್ ತೆಗಿತಾರೆ, ಆಮೇಲೆ ಮೋಸ್ಟ್ಲಿ ಫೋನ್ನೇ ತೆಗ್ಬಿಟ್ಟು ಬರೀ ಬಾಕ್ಸನ್ನ ಕಳಿಸ್ತಾರೆ ಅಂತ ಕಾಣುತ್ತೆ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ, ಹೆವಿ ಪ್ರೀಮಿಯಮ್ ಆಗಿದೆ ಆಯಿತಾ, ಸಖತ್ ಲುಕ್ ಅಂತೀನಿ. ನೆಕ್ಸ್ಟು ಐಫೋನ್ 16 ಪ್ಲಸ್ಸಿಗೆ ಹೋಗೋಣ. ನೋಡ್ತಾ ಇದ್ದೀರಾ, ಈ ಒಂದು ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ, ಬಿಳಿ ಬಣ್ಣದ ಫೋನ್ ಬಾಕ್ಸು. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಅದೇ ರೀತಿ ಡೈರೆಕ್ಟಾಗಿ ನಮಗೆ ಈ ಒಂದು ಸ್ಮಾರ್ಟ್ ಫೋನ್, ಇದು ಕೂಡ ಹೆವಿ ಪ್ರೀಮಿಯಮ್ ಆಗಿದೆ. ಇದ್ರ ಕೆಳಗಡೆ ಸಿಮ್ ಎಜೆಕ್ಷನ್ ಪಿನ್ನು, ಡಾಟಾ ಕೇಬಲು, ಟೈಪ್ ಸಿನ ಟೈಪ್ ಸಿ, ಕೊನೆಯದಾಗಿ ಸೇಮ್ ಅದೇ ರೀತಿ ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇದು ಕೂಡ ಸಖತ್ ಪ್ರೀಮಿಯಮ್ ಆಗಿದೆ, ಅಲ್ಯೂಮಿನಿಯಂ ಫ್ರೇಮು. ಈ ಫೋನ್ನ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅಂದರೆ ಬೇಸ್ ವೇರಿಯಂಟು 90,000 ರೂಪಾಯಿ ಆಗುತ್ತೆ. ಸೊ ನೆಕ್ಸ್ಟು ಪ್ರೋ ಮ್ಯಾಕ್ಸನ್ನು ಅನ್ಬಾಕ್ಸ್ ಮಾಡೋಣ. ಫಸ್ಟು ಐಫೋನ್ 16 ಪ್ರೋನ ಅನ್ಬಾಕ್ಸ್ ಮಾಡ್ತೀನಿ. ಈ ಫೋನ್ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅಂದರೆ ಬೇಸ್ ವೇರಿಯಂಟು ನಮ್ಮ ದೇಶದಲ್ಲಿ 1,20,000 ರೂಪಾಯಿ ಆಗುತ್ತೆ. ಕಳೆದ ವರ್ಷಕ್ಕಿಂತ ಸ್ವಲ್ಪ ಬೆಲೆ ಕಡಿಮೆ ಆಗಿದೆ ಆಯಿತಾ, ಹತ್ತತ್ರ 10,000 ರಿಂದ 15,000 ರೂಪಾಯಿ ಕಡಿಮೆ ಆಗಿದೆ. ಸೂಪರ್ ವಿಷಯ ಇದು. ಸೊ ಈ ಫೋನ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ಡೆಸರ್ಟ್ ಟೈಟೇನಿಯಂ ಕಲರ್ ಫೋನ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ, ಸಖತ್ ಪ್ರೀಮಿಯಮ್ ಆಗಿದೆ. ನೋಡೋದಕ್ಕೆ ಡಿಫ್ರೆನ್ಸ್ ಅಷ್ಟೊಂದು ಗೊತ್ತಾಗಲ್ಲ ಆಯಿತಾ, ಹೋದ ವರ್ಷ ಹೆಂಗಿತ್ತು ಹಿಂದ್ಗಡೆ ಅದೇ ರೀತಿ ಕಾಣುತ್ತೆ, ಬಟ್ ಹೆವಿ ಪ್ರೀಮಿಯಮ್ ಆಗಿದೆ. ಇದನ್ನು ಬಿಟ್ಟರೆ ಇದ್ರ ಕೆಳಗಡೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, USB ಟೈಪ್ ಸಿನ ಟೈಪ್ ಸಿ, ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲು, ಕೊನೆಯದಾಗಿ ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗ್ತಾ ಇದೆ. ಸೊ ಡೈರೆಕ್ಟಾಗಿ ಫೋನ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹಿಂದ್ಗಡೆಯಿಂದ ಕಳೆದ ವರ್ಷ ಹೆಂಗಿತ್ತು ಅದೇ ರೀತಿ ಇದೆ, ಕಲರ್ ಚೇಂಜು, ಹೊಸ ಕಲರ್ ಇದು, ಡೆಸರ್ಟ್ ಟೈಟೇನಿಯಮು. ಫ್ರಂಟಿಂದ ಹೆವಿ ಪ್ರೀಮಿಯಮ್, ಚೆನ್ನಾಗಿ ಕಾಣುತ್ತೆ, ಕಳೆದ ವರ್ಷದ ರೀತಿಯಲ್ಲಿದೆ, ಸ್ವಲ್ಪ ಬೆಸಲ್ನೇನೋ ಚೇಂಜ್ ಮಾಡಿದಾರಂತೆ, ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ನೆಕ್ಸ್ಟು ಫೈನಲಿ ಐಫೋನ್ 16 ಪ್ರೋ ಮ್ಯಾಕ್ಸ್, ಮೋಸ್ಟ್ ಪ್ರೀಮಿಯಮ್ ಫೋನು. ನೀವು ಈ ಫೋನ್ನ ಪರ್ಚೇಸ್ ಮಾಡ್ತೀರಾ ಅಂದರೆ ಈ ವರ್ಷ 1,45,000 ರೂಪಾಯಿ ಆಗುತ್ತೆ. ಕಳೆದ ವರ್ಷ 1,60,000 ರೂಪಾಯಿ ಇತ್ತು, 15,000 ರೂಪಾಯಿ ಕಡಿಮೆ ಆಗಿದೆ ಗುರು, ಒಂದು ಒಳ್ಳೆಯ ವಿಷಯ. ಈ ಫೋನ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈ ಡೆಸರ್ಟ್ ಟೈಟೇನಿಯಂ ಕಲರ್ದೇ ಐಫೋನ್ 16 ಪ್ರೋ ಮ್ಯಾಕ್ಸ್ ಸಿಗ್ತಾ ಇದೆ. ಹೆವಿ ಪ್ರೀಮಿಯಮ್ ಗುರು, ಅಪ್ಪ ಖುಷಿ ಆಗ್ತಾಯಿದೆ ನೋಡೋದಕ್ಕೇ. ಸೊ ಇದ್ರ ಕೆಳಗಡೆ ನಮಗೆ ಸೇಮ್ ಅದೇ ರೀತಿ ಸಿಮ್ ಎಜೆಕ್ಷನ್ ಪಿನ್ನು, USB ಟೈಪ್ ಸಿಯಿಂದ ಟೈಪ್ ಸಿ, ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲು, ನಂತರ ಕೊನೆಯದಾಗಿ ಯೂಸರ್ ಮ್ಯಾನ್ಯುಯಲ್ ಮತ್ತು ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗ್ತಾ ಇದೆ. ಸೊ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಕಳೆದ ವರ್ಷದ ಪ್ರೋ ಮ್ಯಾಕ್ಸಿಗೆ ಕಂಪೇರ್ ಮಾಡಿಕೊಂಡ್ರೆ ಈ 16 ಪ್ರೋ ಮ್ಯಾಕ್ಸು ಸ್ವಲ್ಪ ದೊಡ್ಡ ಫೋನು ಆಯಿತಾ. ನಾನು ಕಳೆದ ವರ್ಷದ ಐಫೋನ್ 15 ಪ್ರೋ ಮ್ಯಾಕ್ಸಿಗೆ ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ, ಸ್ವಲ್ಪ ದೊಡ್ಡ ಸೈಜ್ನ ಫೋನು. ನಿಮ್ಮ ಕೈ ಏನಾದರೂ ಸಣ್ಣದಾಗಿದ್ದರೆ ಇದನ್ನು ಯೂಸ್ ಮಾಡೋದೇ ಕಷ್ಟ ಆಗುತ್ತೆ ಆಯಿತಾ, 2 ಕೈಯಲ್ಲಿ ಫೋನ್ ಯೂಸ್ ಮಾಡಬೇಕಾಗತ್ತೆ. ಮುಂಚೆ 15 ಪ್ರೋ ಮ್ಯಾಕ್ಸ್ನಲ್ಲಿ 6.7 ಇಂಚಿಂದು ಡಿಸ್ಪ್ಲೇ ಇರ್ತಿತ್ತು, ಈ ವರ್ಷ 6.9 ಇಂಚ್ ಮಾಡಿದ್ದಾರೆ. ಏನಕ್ಕೆ ಅಷ್ಟು ದೊಡ್ಡ ಡಿಸ್ಪ್ಲೇ ಅಂತ ಗೊತ್ತಿಲ್ಲ, ಬಟ್ ಕೆಲವು ಜನಕ್ಕೆ ಕೈ ಸ್ವಲ್ಪ ದೊಡ್ಡದಿರೋರಿಗೆ ಹೆವಿ ಯೂಸ್ ಆಗುತ್ತೆ, ಮೀಡಿಯಾ ಕನ್ಸ್ಯೂಮ್ ಮಾಡೋಕ್ಕೆ ಈಸಿ ಆಗುತ್ತೆ. ಬಿಟ್ಟರೆ ಸೇಮ್ ನೋಡೋಕೆ ಅದೇ ರೀತಿ ಇದೆ, ಫ್ರಂಟಿಂದ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಬೆಸಲ್ ಸ್ವಲ್ಪ ಕಡಿಮೆ ಆಗಿದೆ, ನೋಡ್ತಾ ಇದ್ದೀರಾ ಐಫೋನ್ 15 ಪ್ರೋ ಮ್ಯಾಕ್ಸ್ಗೂ 16 ಪ್ರೋ ಮ್ಯಾಕ್ಸ್ಗೂ ಬೆಸಲ್ ಸ್ವಲ್ಪ ಥಿನ್ ಆಗಿದೆ ಫ್ರಂಟಲ್ಲಿ, ನೋಡ್ತಾ ಇದ್ದೀರಾ. ಹಿಂದ್ಗಡೆ ಸೇಮ್ ಅದೇ ರೀತಿ, ಏನೂ ಡಿಫ್ರೆನ್ಸ್ ಇಲ್ಲ. ಅಕ್ಕಪಕ್ಕ ಇಟ್ಬಿಟ್ರೆ ಯಾವ ಫೋನ್ ಅಂತಲೇ ಗೊತ್ತಾಗಲ್ಲ. ಇದು ನ್ಯಾಚುರಲ್ ಟೈಟೇನಿಯಂ ಕಲರು, ಇದು ಡೆಸರ್ಟ್ ಟೈಟೇನಿಯಂ ಕಲರು. ನನಗೆ ಪರ್ಸ್ನಲಿ
ಈ ನ್ಯಾಚುರಲ್ ಟೈಟೇನಿಯಂ ಕಲರೇ ಇಷ್ಟ ಆಯಿತು. ಈ ವರ್ಷನೂ ಕೂಡ ನ್ಯಾಚುರಲ್ ಟೈಟೇನಿಯಂ ಕಲರ್ ಇದೆ. ಅವೆರಡನ್ನೂ ಅಕ್ಕಪಕ್ಕ ಇಟ್ಬಿಟ್ರೆ ಯಾವುದು ಅಂತ ನಿಜ ಕಂಡುಹಿಡಿಯೋಕ್ಕಾಗಲ್ಲ. ಸೊ ನಿಮ್ಮ ಹತ್ರ ಆಲ್ರೆಡಿ ಐಫೋನ್ 15 ಪ್ರೋ ಮ್ಯಾಕ್ಸ್ ಇದ್ದರೆ ತಲೆ ಕೆಡಿಸ್ಕೊಂಬಿಡಿ, ನಿಮ್ಮದು 16 ಅಥವಾ 15 ಯಾರಿಗೂ ಗುರ್ತಿಡಿಯೋಕ್ಕಾಗಲ್ಲ. ಯಾರು ಕೇಳಿದ್ರೆ ಬೇಕಾದ್ರೆ ನೀವು ಐಫೋನ್ 16 ಅಂತ ಅಂದ್ಬಿಡಿ, ಆಯಿತಾ? ಅಂದರೆ ಪ್ರೋ ಮ್ಯಾಕ್ಸ್ ಅವ್ರಿಗೆ ಗೊತ್ತಾಗಲ್ಲ. ಕ್ರೇಜಿ ಗುರು. ಓಕೆ, ಫಸ್ಟು ಈ ಐಫೋನ್ 16 ಮತ್ತು 16 ಪ್ಲಸ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬಿಗ್ಗೆಸ್ಟ್ ಚೇಂಜ್ ಅಂತ ಅಂದರೆ ಈ ಎರಡು ಫೋನ್ಗಳ ಕ್ಯಾಮ್ರಾ ಓರಿಯೆಂಟೇಷನ್ನು. ಲಾಸ್ಟ್ ವರ್ಷ ಆರಿಜೆಂಟಲ್ ಇತ್ತು, ಈ ವರ್ಷ ಮತ್ತೊಮ್ಮೆ ಬ್ಯಾಕ್ ಟು ಪೆವಿಲಿಯನ್ ಅಂತ ವರ್ಟಿಕಲ್ ಮಾಡಿದ್ದಾರೆ. ಸ್ವಲ್ಪ ಡಿಸೈನ್ ಚೇಂಜಸ್ ಆಗಿದೆ, ಆಯಿತಾ? ಅಂದರೆ ಈ ಕ್ಯಾಮ್ರಾ ಬಂಪ್ ಹಿಂದ್ಗಡೆ ಇನ್ನೊಂದು ಬಂಪ್ ಆ್ಯಡ್ ಮಾಡಿದ್ದಾರೆ. ಸೊ ಅದನ್ನು ಬಿಟ್ಟರೆ ಏನು ಡಿಫ್ರೆನ್ಸ್ ಇಲ್ಲ. ಇನ್ನೊಂದೇನಪ್ಪ ಅಂತ ಅಂದರೆ ಈ ಐಫೋನ್ 16 ಪ್ರೋ ಮತ್ತು 16 ಪ್ರೋ ಮ್ಯಾಕ್ಸ್ ಈ ಎರಡರಲ್ಲಿ ಮಾತ್ರ ಬೆಝಲ್ನ ಸೈಜ್ ಕಡಿಮೆ ಆಗಿರೋದು. ಈ ಐಫೋನ್ 16 ಮತ್ತು 16 ಪ್ಲಸ್ಸಲ್ಲಿ ಯಾವುದೇ ಬೆಝಲ್ ಚೇಂಜಸ್ ಇಲ್ಲ. ಸೇಮ್ ಅದೇ ರೀತಿ ಕಳೆದ ವರ್ಷದ ಐಫೋನ್ 15 ಪ್ಲಸ್ ಪಕ್ಕಕ್ಕಿಟ್ಟರೆ ಸೇಮ್ ಇದೇ ರೀತಿ ಕಾಣುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ಹಿಂದ್ಗಡೆ ಮಾತ್ರ ಚೇಂಜು ಆಗಲಿ ಹೇಳ್ದಂಗೆ ಆರಿಜಾಂಟಲ್ ಇದ್ದಿದ್ದನ್ನ ವರ್ಟಿಕಲ್ ಮಾಡಿದ್ದಾರೆ. ಇನ್ನೊಂದು ಬಿಗ್ಗೆಸ್ಟ್ ಚೇಂಜ್ ಅಂತ ಅಂದರೆ ಈ ಎಲ್ಲ ಫೋನ್ಗಳಲ್ಲಿ ಕ್ಯಾಮರಾ ಶಟರ್ ಬಟನ್ನ ಆ್ಯಡ್ ಮಾಡಿದ್ದಾರೆ. ಇದು ಮಲ್ಟಿ ಫಂಕ್ಷನಲ್ ಕ್ಯಾಮರಾ ಶಟರ್ ಬಟನ್ನು. ಇದು ಆ್ಯಕ್ಚುಯಲ್ ಬಟನ್, ಆಯಿತಾ? ಕ್ಲಿಕ್ ಕೂಡ ಆಗುತ್ತೆ, ಜೊತೆಗೆ ಟಚ್ ಸಹ ಇದೆ, ಆಯಿತಾ? ಕೆಪಾಸಿಟಿವ್ ಟಚ್ಚನ್ನು ಸಹ ಈ ಒಂದು ಬಟನ್ನಿಗೆ ಆ್ಯಡ್ ಮಾಡಿದ್ದಾರೆ. ಸೊ ಇದು ಮಲ್ಟಿ ಫಂಕ್ಷನಲ್ ರೀತಿ ಕೆಲಸವನ್ನು ಮಾಡುತ್ತೆ. ಒಂದು ಸಲ ನೀವು ಇದನ್ನು ಪ್ರೆಸ್ ಮಾಡಿದ್ರೆ ಕ್ಯಾಮ್ರಾ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ ಫೋಟೋಸ್ ಕ್ಲಿಕ್ ಆಗುತ್ತೆ. ಲಾಂಗ್ ಪ್ರೆಸ್ ಮಾಡಿದ್ರಿ ಅಂತ ಅಂದರೆ ವಿಡಿಯೋ ರೆಕಾರ್ಡಿಂಗ್ ಆಗಿ ಶುರುವಾಗುತ್ತೆ. ಈ ಕೆಪಾಸಿಟಿವ್ ಟಚ್ಚನ್ನು ಲೈಟಾಗಿ ಪ್ರೆಸ್ ಮಾಡಿದ್ರೆ ಅಲ್ಲಿ ಮಲ್ಟಿ ಫಂಕ್ಷನಲ್ ಸಣ್ಣದಾಗಿ ಒಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ನೀವು ಝೂಮನ್ನು ಕೂಡ ಮಾಡ್ಬೋದು. ಸ್ವೈಪ್ ಮಾಡಿದ್ರೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ಒಂದು ಕೆಪಾಸಿಟಿವ್ ಟಚ್ಚನ್ನು 2 ಸಲ ಪ್ರೆಸ್ ಮಾಡಿದ್ರೆ ನಿಮಗೆ ಮೆನ್ಯೂ ಓಪನ್ ಆಗುತ್ತೆ. ಸೊ ಅದರಲ್ಲಿ ನೀವು ಅಪರ್ಚರ್ನ ಸೆಟ್ ಮಾಡೋದಕ್ಕಾಗಿರ್ಬೋದು, ಝೂಮ್ ಮಾಡೋದಕ್ಕಾಗಿರ್ಬೋದು, ಎಕ್ಸ್ಪೋಜರ್ನ ಚೇಂಜ್ ಮಾಡೋದಕ್ಕಾಗಿರ್ಬೋದು, ಈ ಒಂದು ಕೆಪಾಸಿಟಿವ್ ಟಚ್ಚನ್ನು ಕಸ್ಟಮೈಸ್ ಮಾಡ್ಕೊಬೋದು. ಈ ಒಂದು ಕ್ಯಾಮ್ರಾ ಶಟರ್ ಬಟನ್ನು ಕ್ಯಾಮ್ರಾ ಅಪ್ಲಿಕೇಶನ್ ಒಳಗೆ ಮಾತ್ರ ಯೂಸ್ ಆಗುತ್ತೆ, ಅದರಿಂದ ಹೊರಗಡೆ ನೀವು ಅದನ್ನು ಯೂಸ್ ಮಾಡೋದಕ್ಕಾಗಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗೂ ಸಹ ಈ ಒಂದು ಕ್ಯಾಮ್ರಾ ಶಟರ್ ಬಟನ್ನ ಯೂಸ್ ಮಾಡಿ ಆಪರೇಟ್ ಮಾಡುವಂಥ ಫೀಚರ್ ಬರಬಹುದು. ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ನ ಒಳಗಿರುವಂಥ ಕ್ಯಾಮ್ರಾ ಅಥವಾ ಸ್ನ್ಯಾಪ್ಚಾಟ್ ಒಳಗಿರುವಂಥ ಕ್ಯಾಮ್ರಾನ ಈ ಮಲ್ಟಿ ಫಂಕ್ಷನಲ್ ಕ್ಯಾಮ್ರಾ ಶಟರ್ ಬಟನ್ ಮುಖಾಂತರನೇ ಕಂಟ್ರೋಲ್ ಮಾಡುವಂಥ ಫೀಚರ್ ಫ್ಯೂಚರ್ನಲ್ಲಿ ಬರಬಹುದು. ಸದ್ಯಕ್ಕೆ ಯಾವುದೇ ಅಪ್ಡೇಟ್ ಬಂದಿಲ್ಲ, ಮೋಸ್ಟ್ಲಿ ಕೆಲವೇ ದಿನಗಳಲ್ಲಿ ಬಂದರೂ ಬರಬಹುದು. ಇನ್ನು OSಗೆ ಬಂತು ಅಂದರೆ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ವು ಈ ಹೊಸ ಐಫೋನ್ 16 ಸೀರೀಸ್ನ ಜೊತೆಗೆ ಆಪಲ್ ಇಂಟೆಲಿಜೆನ್ಸ್ AI ಫೀಚರ್ ಎಲ್ಲ ಬರುತ್ತೆ ಅಂತ. ಬಟ್ ಈ ಫೋನ್ಗಳ ಜೊತೆ ಸದ್ಯಕ್ಕೆ ಬಂದಿಲ್ಲ. ಫ್ಯೂಚರ್ ಅಪ್ಡೇಟ್ನಲ್ಲಿ ಬರುತ್ತಾ ಅಂತ, ಅದು ಯಾವ ಕಾಲಕ್ಕೆ ಬರುತ್ತೋ ದೇವರಾಣೆ ಗೊತ್ತಿಲ್ಲ. ಸೊ ನೀವು ಇಂಟೆಲಿಜೆನ್ಸ್ಗೋಸ್ಕರ, ಈ ಆಪಲ್ ಇಂಟೆಲಿಜೆನ್ಸ್ಗೋಸ್ಕರ ನೀವೇನಾದರೂ ಈ ಫೋನ್ ತಗೋತಾ ಇದ್ದೀರಾ ಅಂದರೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಇದಿಷ್ಟು ಈ ಎಲ್ಲ ಫೋನ್ಗಳಲ್ಲಿ ಬಂದಿರುವಂಥ ಬಿಗ್ಗೆಸ್ಟ್ ಅಪ್ಡೇಟು. ಇದನ್ನು ಬಿಟ್ಟರೆ ಈ ಐಫೋನ್ 16 ಪ್ರೋ ಮತ್ತು ಪ್ರೋ ಮ್ಯಾಕ್ಸ್ನಲ್ಲಿ ಒಂದು ಸಣ್ಣ ಕ್ಯಾಮ್ರಾ ಅಪ್ಗ್ರೇಡ್ ಇದೆ. ವೈಡ್ ಆ್ಯಂಗಲ್ ಕ್ಯಾಮ್ರಾನ 48 MP ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋದಲ್ಲಿ ಮಾತಾಡ್ತೀನಿ, ಆಯಿತಾ? ಸೊ ಅದನ್ನು ಬಿಟ್ಟರೆ ಪ್ರೊಸೆಸರ್ ಎಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ, ಸಣ್ಣ ಪುಟ್ಟ ಚೇಂಜಸನ್ನು ಮಾಡಿದ್ದಾರೆ. ಮೇಜರ್ ಚೇಂಜಸ್ ಇದೆ ಅಂತ ನನಗೆ ಪರ್ಸ್ನಲಿ ಅನಿಸಲ್ಲ. ನೀವು ರೀಸೆಂಟಾಗಿ ಐಫೋನ್ ತೊಗೊಂಡಿದ್ರೆ, ಐಫೋನ್ 14 15 ತೊಗೊಂಡಿದ್ರೆ ಇದಕ್ಕೆ ಅಪ್ಗ್ರೇಡ್ ಮಾಡಬೇಕು ಅಂತ ಪರ್ಸ್ನಲಿ ನನಗೆ ಅನಿಸಲ್ಲ. ಅಪ್ಡೇಟ್ ಮಾಡಿ ಅಂತ ಕೂಡ ಅನ್ನಲ್ಲ. ತುಂಬ ಹಳೆ ಫೋನ್ ಇದ್ದರೆ ನೀವು ಆರಾಮಾಗಿ ಇದಕ್ಕೆ ಅಪ್ಗ್ರೇಡ್ ಮಾಡ್ಬೋದು. ಈ ವರ್ಷ ನಂಗನ್ನಿಸ್ದಂಗೆ ತುಂಬ ಕಡಿಮೆ ಅಪ್ಡೇಟನ್ನು ನೀಡಿ ಲಾಂಚ್ ಮಾಡಿರುವಂಥ ಸೀರೀಸ್ ಅಂತ ಬೇಕಾದ್ರೆ ಅಂತೀನಿ, ಆಯಿತಾ? ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೊ ಮಚ್ ಮೊಬೈಲ್ ಪ್ಲಾನೆಟ್ ರಾಜಾಜಿನಗರ್ ಅವರಿಗೆ ಈ ಒಂದು ಫೋನ್ಗಳನ್ನು ಕಳಿಸ್ಕೊಟ್ಟಿದ್ದಕ್ಕೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.